ಚಿಕ್ಕಬಳ್ಳಾಪುರದಲ್ಲಿ ಬರಗಾಲಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಕುಡಿಯುವ ನೀರಿಗಾಗಿ ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರು ಧರಣಿಯನ್ನ ನಡೆಸಿದ್ದಾರೆ. ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಮಾರಪ್ಪನಹಳ್ಳಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರು ಪೂರೈಸದ ಪಂಚಾಯಿತಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೋರ್ವೆಲ್ ಕೆಟ್ಟು 6 ತಿಂಗಳಾದರೂ ಕೂಡ ಅಧಿಕಾರಿಗಳು ರಿಪೇರಿ ಮಾಡಿಸಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಪಕ್ಕದ ಗ್ರಾಮಗಳ ಮೇಲೆ ಜನರು ಅವಲಂಬಿಸಿದ್ದಾರೆ. ಹಾಗಾಗಿ ತಮಗೆ ಒಂದು ಪರಿಹಾರ ಬೇಕು ಅಂತ ಹೇಳಿ ಒತ್ತಾಯಿಸಿ ಮಹಿಳೆಯರು ಖಾಲಿ ಬಿಂದಿಗೆಯನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ಕುಡಿಯುವ ನೀರು ಪೂರೈಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೀರಿಲ್ಲ ಬೋರ್ ಹತ್ರ ಹೋದ್ರೆ ಅವ್ರು ಬಿಡಲ್ಲ. ಸ್ವಂತ ಬೋರ್ ಹಾಕೊಂಡಿರೋರು ನಮ್ಗೆ ನೀರ ಅವಸ್ಥೆ ಇಲ್ಲ. ಇವಾಗ ಆ ಕಡೆ ಒಂದ್ ಕಡೆ ಏನೋ ಸೋಮವಾರದ ಮೇಲೆ ಬಿಡಿಸ್ತೀವಿ ಅಂತ ಹೇಳಿ ಮಾತಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ಈ ಭಾಗದ ಜನರಿಗೆ ಕಳೆದ 6 ತಿಂಗಳಿಂದ ಮೋಟಾರ್ ಕೆಟ್ಟು ಕುಡಿಯುವ ನೀರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳ ಗಮನಕ್ಕೆ ಇಷ್ಟು ದಿನಗಳವರೆಗೆ ಬಂದೇ ಇಲ್ವಾ? ಎಸ್ ನಿಧಿ, ಯಾಕಂತಂದ್ರೆ ಈಗ ಬರಗಾಲ ಘೋಷಣೆ ಮಾಡಬೇಕು ಅಂತ ಒಂದ್ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಒಂದ್ ಕಡೆ ನಿನ್ನೆ ಸಹ ಏನು ಡಿ.ಸಿ. ಪರಮೇಶ್ವರ್ ಸಹ ಭೇಟಿ ಕೊಟ್ಟು ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ನೀರಿಗೆ ಹಾಹಾಕಾರ ಆಗಬಾರದು, ಇದನ್ನ ನೋಡ್ಕೊಳ್ಬೇಕು, ಅಧಿಕಾರಿಗಳು ಅದನ್ನ ಪೂರಕವಾಗಿ ನೋಡ್ಕೊಂಡು ಏನು ಸ್ಥಳೀಯ ಜನರಿಗೆ ನೀವು ಕೊಡ್ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಜೊತೆಗೆ ನೀವು ಇವತ್ತು ನೀರಿನ ಒಂದು ಅಭಾವ ಆಗಿರೋದ್ರಿಂದ ನೀರು ಸಹ ಕೊಡ್ಬೇಕು ಅಂತ ಪರಮೇಶ್ವರ್ ಸಹ ಖಡಕ್ ಆದೇಶಗಳನ್ನು ಸಹ ನಿನ್ನೆ ಒಂದು ಹೊಡ್ತಿರೋಂಥದ್ದು. ಅದರಿಂದ ಒಂದು 6 ತಿಂಗಳಿಂದ ಏನು ಕುಡಿಯುವ ನೀರಿಗೆ ಹಾಹಾಕಾರ ಆಗಿದೆ. ಅದರಂತೆ ಮಾರಪ್ಪನಹಳ್ಳಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಏನು ಇದು ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಾರಪ್ಪನಹಳ್ಳಿ ಎಂದು ಗ್ರಾಮಗಳಲ್ಲಿ ನೀರಿನ ಅಭಾವ ಸಾಕಷ್ಟು ಕೊರತೆ ಆಗಿರುತ್ತದ್ದು. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಾಕಷ್ಟು ತಾಲೂಕುಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆಗಿರುವಂತದ್ದು. ಇವತ್ತೇನು ಮಾರಪ್ಪನಹಳ್ಳಿಯಲ್ಲಿ ನೀರಿಲ್ಲ, ಸಾಕಷ್ಟು 6 ತಿಂಗಳಿಂದ ಮೋಟರ್ ಪಂಪು ಸಹ ರಿಪೇರಿ ಆಗಿಲ್ಲ. ಸಾಕಷ್ಟು ದಿನಗಳಿಂದ ಪಕ್ಕದ ಹಳ್ಳಿಗಳಲ್ಲಿ ಅವಲಂಬಿತವಾಗಿದ್ದೀವಿ. ನೀರು ಸಹ ಸಿಗ್ತಿಲ್ಲ, ನಮ್ಗೆ ನೀರು ಸಹ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಹಳ್ಳಿಗಳಿಂದ ನಾವು ಪಡೆದುಕೊಂಡ್ಬಂದು ನೀರಿನ ಒಂದು ದನಕರುಗಳಿಗಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ನಮಗೆ ಅಭಾವ ಆಗಿದೆ ಅಂತ ಹೇಳ್ಬಿಟ್ಟು ಏನು ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಏನು ಖಾಲಿ ಬಿಂದಿಗಳನ್ನ ಪ್ರೊಟೆಸ್ಟ್ ಮಾಡ್ತಿರೋಂಥದ್ದು. ಅಲ್ಲಿ ಸಹ ಏನು ನೀರು ಬೇಕಾಗಿದೆ, ಮೂಲಭೂತ ಸೌಕರ್ಯಗಳು ಕೊಡಬೇಕಾದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಕೊಡಬೇಕು. ಅಧಿಕಾರಿಗಳನ್ನು ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಆದ್ಯತೆ ಕೊಡಬೇಕಾದ್ರೆ ಇವರ ಆದ್ಯ ಕರ್ತವ್ಯ. ಆದ್ರೆ ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಪಂಪು ಮೋಟರ್ ಸಹ ಅಳವಡಿಸದೆ ಕೆಟ್ಟು ನಿಂತ ಮೋಟರ್ಗಳನ್ನ ರಿಪೇರಿ ಮಾಡದೆ ನೀರು ಕೊಡದೆ ಸಾಕಷ್ಟು ಒಂದು ಇದ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ಏನು ಪ್ರೊಟೆಸ್ಟ್ ಮಾಡುವಂತ ಏನು ಮಹಿಳೆಯರಾಗಿರ್ಬೋದು ಪ್ರತಿಯೊಬ್ರು ಸಹ ಖಾಲಿ ಬಿಂದಿಗಳನ್ನ ಇಟ್ಟು ಪ್ರತಿಭಟನೆ ಮಾಡಿ ಅವರನ್ನ ಏನು ನೀರು ಕೊಡದೇ ಇರುವಂತ ಸಾಕಷ್ಟು ಏನು ಆಕ್ರೋಶವನ್ನು ಹೊರ ಹಾಕಿರೋಂಥದ್ದು ಕಂಡು ಬಂದಿರೋಂಥದ್ದು. ಇದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಏನು ಸ್ಥಳೀಯ ಒಂದು ಶಾಸಕರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಿರೋಂಥದ್ದು. ಶ್ರೀನಿಧಿ, ಧನ್ಯವಾದಗಳು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.